ಎಷ್ಟೋ ಬಾರಿ ಆತ್ಮೀಯರ ನಿರೀಕ್ಷೆಗಳನ್ನು ತಣಿಸುವ ಹಪಾಹಪಿಯಲ್ಲಿ ನಮ್ಮ ಕನಸುಗಳು ಕರಗುತ್ತದೆ. ನಿಮ್ಮ ಕನಸಿಗಾಗಿ ಶ್ರಮಿಸಿ, ಅದು ನಿರೀಕ್ಷೆಗೂ ಮೀರಿದ ಸಾಧನೆಗೆ ಕಾರಣವಾಗಬಹುದು. ನೆನ್ನೆಯ ನೆನಪುಗಳು ನಗಿಸುತ್ತೆ, ಅಳಿಸುತ್ತೆ, ಚಿಂತೆಗೆ ಹಚ್ಚುತ್ತೆ. ಅದರಾಚೆಗೂ ಕೆಲವು ಜೀವಗಳು ನಮ್ಮ ಬದುಕಿಗೆ ಸ್ಫೂರ್ತಿಯ ಸೆಲೆಯಾಗಿ ನಮ್ಮ ನಾಳೆಗಳನ್ನು ರಂಗಾಗಿಸುತ್ತವೆ. ಅಂಥವರನ್ನು ಪ್ರೀತಿಸೋಣ, ಗೌರವಿಸೋಣ. 99 ಸಲ ಸಹಾಯ ಮಾಡಿ, 100ನೇ ಸಲ ಇಲ್ಲ ಎಂದು ಹೇಳಿ. 100ನೇ ಸಲ ಇಲ್ಲ ಎನ್ನುವ ಪದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಮನುಷ್ಯರ ಮಧ್ಯೆ ನಾವು ಜೀವನ ಮಾಡುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುವ ಬದುಕೆ ಕಡೆಗೊಮ್ಮೆ ಅದನ್ನು ತಿದ್ದಿಕೊಳ್ಳುವ ಅವಕಾಶವನ್ನು ಕೊಡುತ್ತೆ. ಬದಲಾಗುವ ಮನಸ್ಸು ಮಾತ್ರ ನಮಗಿರಬೇಕು. ಪರಿಶ್ರಮದ ಜೊತೆಗೆ ಉದ್ದೇಶ ಒಳ್ಳೆಯದಾಗಿದ್ದಾಗ ಮಾತ್ರ ನಾವು ಸಾಧಿಸುವ ಯಶಸ್ಸಿಗೆ ಅರ್ಥ ಬರುತ್ತದೆ. ನಮ್ಮೊಳಗೊಂದು ಸಾರ್ಥಕತೆ ಮೂಡುತ್ತದೆ. ನಿಮ್ಮ ಪ್ರೀತಿ ಯಾರಾದರೂ ತಿರಸ್ಕರಿಸಿದರೆ ಚಿಂತಿಸಬೇಡಿ. ಸಮಸ್ಯೆ ನಿಮ್ಮಲ್ಲಿಲ್ಲ, ಆದರೆ ಆ ವ್ಯಕ್ತಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಕತ್ತಲೆಯ ನಂತರ ಬರುವ ಬೆಳಕು ಎಷ್ಟು ಆನಂದವನ್ನು ನೀಡುತ್ತದೆಯೋ, ಹಾಗೆಯೇ ಕಷ್ಟಗಳ ನಂತರ ಬರುವ ಆನಂದವು ಬಹಳ ಸಂತೋಷವನ್ನು ನೀಡುತ್ತದೆ. ನಾನು ಉತ್ತಮ ಹೃದಯವನ್ನು ಹೊಂದಿದ್ದೇನೆ. ನಾನು ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ನಾನು ಎಲ್ಲರನ್ನು ತುಂಬ ನಂಬುತ್ತೇನೆ. ನಾನು ಎಲ್ಲರ ಜೊತೆ ಬೆರೆಯುತ್ತೇನೆ. ನಾನು ಎಲ್ಲರನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನಾನೇ ಹೆಚ್ಚು ನೋವನ್ನು ಅನುಭವಿಸುತ್ತೇನೆ. ನೀನು ನಗುತ್ತಿರುವಷ್ಟು ಹೊತ್ತು ನನ್ನ ಕವಿತೆ ಉಸಿರಾಡುತ್ತದೆ. ನಿನ್ನ ಹಲ್ಲೆಗೆ ಈ ಕೆನ್ನೆ ಕಾದಿದೆ. ನಿನ್ನ ಕಿರುಬೆರಳು ಬೆರವ ಗಾಗುಣಿತ ಪ್ರಣಯ. ನಿನ್ನೊಳಗೆ ಇರುವ ನನ್ನೊಲವ ಕೊಲ್ಲದಿರು. ನಮ್ಮ ಕೆಲವು ನಿರ್ಧಾರಗಳು ಇಂದು ಗೊಂದಲಕ್ಕೆ ತಳ್ಳಿದರೂ ಭವಿಷ್ಯದಲ್ಲಿ ಸರಿ ಎನಿಸುತ್ತದೆ. ಯಾಕೆಂದರೆ ಅವುಗಳಿಂದ ಭವಿಷ್ಯಕ್ಕೊಂದು ಚೆಂದದ ತಿರುವು, ಗೆಲುವು ಸಿಗುತ್ತದೆ. ವಿಶ್ವವೇ ವೇದಿಕೆ, ಬದುಕೇ ರಂಗಭೂಮಿ. ಜೊತೆಯಾಗೋರೆಲ್ಲ ಸಹ ಕಲಾವಿದರು. ನಟಿಸಿದಾಗಲೇ ಬದುಕು ರಂಗಾಗೋದು. ಕೋಟಿ ಮೈಲಿನ ಅಂತರವಿದ್ದು ಅದ್ಯಾವುದೋ ತುದಿಯಲ್ಲಿ ಬೆಸೆದಂತಿದೆ ಭೂಮಿ ಬಾನು. ಹೊರುವ ಭೂಮಿಗೂ ಬೆಳಗೋ ಬಾನಿಗೂ ಇರದ ಅಹಂ ನಮ್ಮಿರುವ ಕೊಲ್ಲುವುದು. ಎಲ್ಲ ಅಂತರದ ಅಂತ್ಯ ಮಿಲನ. ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನಬಿಲ್ಲು ಮೂಡಿಬರುತ್ತದೆ. ಹಾಗೆಯೇ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ. ಮಂಜು ಸುರಿಯುವ ಮುಂಜಾವಲು, ಬಿಸಿ ದಾಟಿಸುವ ನಿನ್ನ ಸ್ಪರ್ಶ 11ನೇ ಅದ್ಭುತ. ನಿನ್ನ ಬೆರಳ ಸಂಶೋಧನೆಗೆ ಎನ್ನ ತಲೆಗೂದಲು ಪಠ್ಯವಾಗಲಿ. ನೀ ಮಾಡುವ ಗಾಯಗಳೆಲ್ಲ ಸುಖದ ಕುರುಹು. 5 ವರ್ಷದವರಿದ್ದಾಗ ಅಮ್ಮ ನಮ್ಮ ಕೈ ಹಿಡಿದು ರೋಡ್ ದಾಟಿಸಿದರೆ, ನಮಗೆ 25 ದಾಟಿದಾಗ ನಾವು ಅಮ್ಮನ ಕೈ ಹಿಡಿದು ರೋಡ್ ಕ್ರಾಸ್ ಮಾಡಿಸ್ತೀವಿ. ಆದರೂ ನಾವು ಅಮ್ಮ ಆಗೋಕೆ ಸಾಧ್ಯವಿಲ್ಲ. ಅಮ್ಮ ಅಮ್ಮನೇ. ಪಾಂಡವರ ನ್ಯಾಯ ಮತ್ತು ಕೌರವರ ಅನ್ಯಾಯ ಕತೆ ನಾನು ಪುಸ್ತಕದಲ್ಲಿ ಮಾತ್ರ ಓದಿದ್ದೆ. ಆದರೆ ಅದನ್ನು ಈ ಜೀವನದಲ್ಲಿ ಅನುಭವಿಸುತ್ತಿದ್ದೇನೆ. ಇಲ್ಲಿ ಅನ್ಯಾಯ ನಡೆಯುತ್ತದೆಯೋ ಅದನ್ನು ವಿರೋಧಿಸೋಕೆ ಅವರಪ್ಪ ಈ ಯಲ್ಲಪ್ಪ ಮತ್ತೆ ಮತ್ತೆ ಜನ್ಮಿಸುತ್ತಾನೆ. ಹೆತ್ತವರ ಆಶೀರ್ವಾದ, ಗುರು ಹಿರಿಯರ ಹಾರೈಕೆ, ಹೊತ್ತು ಹೊತ್ತಿಗೂ ಕಾಯ್ದು ಮತ್ತೇನೂ ಆಗದಂತೆ ನಾವು ನಾವಾಗಿಯೇ ಬೆಳೆದಿಲ್ಲ. ಕಷ್ಟ ತಾನಾಗೇ ಕರಗೋಲ್ಲ. ಎಲ್ಲವೂ ಮತ್ತೊಬ್ಬರ ಹಾರೈಕೆಯ ಫಲ. ಬೇರೂರಿದ ಬೇರನ್ನು ಮರೆತರೆ ಬೆಳೆದ ಮರಕ್ಕೆ ಆಯಸ್ಸು ಕಡಿಮೆ. ನಿತ್ಯ ನಿರಂತರವಾಗಿರಲಿ ನಮ್ಮವರ ಮೇಲಿನ ಒಲುಮೆ. ಮನಸ್ಸಿನ ಮಹಾಮೌನಕ್ಕೆ, ಏಕಾಂತವೆಂಬ ದಿವ್ಯ ಧ್ಯಾನಕ್ಕೆ ಬೇಕಿದೆ ನಿನ್ನ ಸನ್ನಿಧಾನ. ನಿನ್ನ ಹೆಜ್ಜೆ ಸದ್ದಿಗೆ, ಸಣ್ಣ ಪುಟ್ಟ ಕದಲಿಕೆಗೆ ತಾಳ ತಪ್ಪುತ್ತಿದೆ ವೈವದಾನ. ನಿನ್ನ ರೂಪರಾಶಿ ಅದ್ವಿತೀಯ. ನೀ ಸಿಕ್ಕರೆ ಬದುಕಿದು ದಿನಂಪ್ರತಿ ಅಕ್ಷಯ ತೃತೀಯ. ಗುಣದಿಂದ ಗುಣಿಸಿದರೆ ಗುಣವಂತ,
ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದದ್ದನ್ನು ಕಳೆದರೆ ಸಾಲವಂತ. ಇವೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ. ಜೀವನದ ಗಣಿತ. ಹೃದಯವೆಂಬ ಲಾಟೀನಿನ ಬೆಳಕಲ್ಲಿ ಮಿಂಚಾಗಿ ಮಿನುಗೋ ನೆನಪು ನೀನು. ನನಗಷ್ಟೇ ಕಾಣುವೆ, ನನ್ನಷ್ಟೇ ಕಾಡುವೆ, ಊಹೆಗೆ ನಿಲುಕದ ಮಾಯೆ ನೀನು. ಬದಲಾವಣೆ ಜಗದ ನಿಯಮ, ಕಾಲ ಹೆಜ್ಜೆ ಇಟ್ಟಂತೆ ಬದುಕು ಬದಲಾಗುತ್ತೆ, ದಾರಿ ಬದಲಾಗುತ್ತೆ. ನಮ್ಮೊಳಗಿನ ಪ್ರೀತಿ ಕೂಡ ಪ್ರಕೃತಿಯೇ ಬದಲಾವಣೆಯ ಬಟ್ಟೆ ತೊಡುವಾಗ ನಾನು ನೀನು ಯಾವ ಲೆಕ್ಕ. ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕೆ ಆಗಲ್ಲ. ಕೆಲವು ಸಮಯದಲ್ಲಿ ಮೌನವಾಗಿದ್ದು ಬಿಡಬೇಕು. ನಮ್ಮ ಮೌನವೇ ಜಯ ತಂದು ಕೊಡುತ್ತದೆ. ವಿಶ್ವ ಮಧುಮೇಹ ದಿನ. ಮಧುಮೇಹಕ್ಕಿಂತ ಮಧುಮೇಹ ಹೆಚ್ಚು ಅಪಾಯಕಾರಿ. ಸಕ್ಕರೆಯಂಥ ಮನಸ್ಸಿರಲಿ, ಸಕ್ಕರೆ ಭರಿತ ದೇಹವಲ್ಲ. 100 ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ. ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ. ಮದುವೆಯ 3 ಗಂಟು, 7 ಜನ್ಮದ ಪ್ರೀತಿಯ ನಂಟು. ಮದುವೆಯ ಸಪ್ತಪದಿ, 7 ಜನಗಳ ಪ್ರೀತಿಯ ಬಂಧನ. ದುಃಖ ದುಮ್ಮಾನಗಳ ಜೀವನದ ಜೊತೆಗೆ ಮರಣದ ತನಕ ಜೊತೆಗಿರುವ ತವಕ. 2 ಹೃದಯಗಳ ಮಿಲನ, ಶುರುವಾಗುವುದು ಹೊಸ ಜೀವನ. ಮನಸ್ಸು ಮನಸ್ಸು ಕೂಡಿ ಬೆಸೆದಿದೆ ಮಧುರ ಮೈತ್ರಿಯ ಬೆಸುಗೆ. ಮದುವೆ ನನ್ನ ಪಾಲಿಗೆ ಸುಮಧುರ ಸುಂದರ ಬಂಧನ. ಪ್ರೀತಿಯ ಸಾಕ್ಷಾತ್ಕಾರ, ಸಂಗಾತಿ ನನ್ನ ದೇವತೆ. ಮುಖವಾಡ ಧರಿಸಿ ಬಾಳುತ್ತಿರುವ ಜನರು, ಮುಖವಾಡದ ಹಿಂದೆ ಅಡಗಿರುವ ಕ್ರೂರ ಮುಖಗಳು. ಸುಖದಲ್ಲಿ ಜೊತೆಗೆ ದುಃಖದಲ್ಲಿ ಕೈಬಿಡುವ ಗುಣದವರು. ನಮ್ಮವರು ನಮ್ಮವರು ಎಂದು ಬೆನ್ನಿಗೆ ಚೂರಿ ಹಾಕೋ ಮೃಗಗಳು. ಆಸ್ತಿ ಅಂತಸ್ತು ಹೆಸರು ಗೌರವ ಗಳಿಸುವ ದುರಾಸೆಯಲ್ಲಿ ಮನುಷ್ಯತ್ವವನ್ನು ಮರೆತು ಪ್ರಗತಿಯತ್ತ ಸಾಗುತ್ತಿರುವ ಮೂರ್ಖರು. ಮುಖವಾಡ ಧರಿಸಿ ಬಾಳುತ್ತಿರುವ ಜನರು, ಮುಖವಾಡದ ಹಿಂದೆ ಅಡಗಿರುವ ಕ್ರೂರ ಮುಖಗಳು. ಜಗತ್ತಿನಲ್ಲಿ ಯಾರಿಂದನೂ ಯಾರನ್ನೂ ತುಳಿಯಲು ಸಾಧ್ಯವಿಲ್ಲ. ಆದರೆ ತುಳಿಯುತ್ತಿರುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ಹಠ ಇರಲಿ. ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಿಂತ ಸಿಗದೇ ಇರೋ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ. ಕನಸಿನಲ್ಲಿ ಕಂಡು ಕಣ್ಣೆದುರು ಮರೆಯಾಗಿ ನಾ ಬರೆಯುವ ಕವಿತೆಯ ಸಾಲುಗಳ ಭಾವನೆಯಲ್ಲಿ ನಿನ್ನ ಕಂಡಾಗಲೇ ತಿಳಿಯಿತು ಅದು ನೀನೇ ಎಂದು. ನಿನ್ನ ಕಣ್ಣುಗಳಿಗೆ ಯಾರು ಕೊಟ್ಟರು ಸುಪಾರಿ, ನನ್ನ ಕೊಲ್ಲುತ್ತಿದೆ ಇರಿಯದೆ ಚೂರಿ. ಬೆನ್ನಿಗೆ ಚೂರಿ ಹಾಕಿದವರಿಗಿಂತ ಹೊಟ್ಟೆಗೆ ಚೂರಿ ಇರಿದವರೇ ಮೇಲು. ಹೊಟ್ಟೆಗೆ ಚೂರಿ ಇರಿದವರು ಒಂದೊತ್ತಿನ ತುತ್ತನ್ನು ತಪ್ಪಿಸಿದರೆ, ಬೆನ್ನಿಗೆ ಚೂರಿ ಹಾಕಿದವರ ಬಾಳ ಭವಿಷ್ಯಕ್ಕೆ ಬೆಂಕಿಯಿಟ್ಟಿರುತ್ತಾರೆ. ಮುಖವಾಡ ಧರಿಸಿ ಬಾಳುತ್ತಿರುವ ಜನರು, ಮುಖವಾಡದ ಹಿಂದೆ ಅಡಗಿರುವ ಕ್ರೂರ ಮುಖಗಳು. ಸುಖದಲ್ಲಿ ಜೊತೆಗೆ ದುಃಖದಲ್ಲಿ ಕೈಬಿಡುವ ಗುಣದವರು. ನಮ್ಮವರು ನಮ್ಮವರು ಎಂದು ಬೆನ್ನಿಗೆ ಚೂರಿ ಹಾಕೋ ಮೃಗಗಳು. ಆಸ್ತಿ ಅಂತಸ್ತು ಹೆಸರು ಗೌರವ ಗಳಿಸುವ ದುರಾಸೆಯಲ್ಲಿ ಮನುಷ್ಯತ್ವವನ್ನು ಮರೆತು ಪ್ರಗತಿಯತ್ತ ಸಾಗುತ್ತಿರುವ ಮೂರ್ಖರು. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ, ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ವೈಫಲ್ಯವನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ, ನೀವು ನಿಮ್ಮ ಗುರಿಗಳನ್ನು ಎಂದಿಗೂ ಸಾಧಿಸಲಾಗುವುದಿಲ್ಲ. ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು.
ಆತ್ಮೀಯರ ಮುಂದೆ ಮುತ್ತಿನಂತೆ ಇರಬೇಕು, ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು. ಮನಸ್ಸಿಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತೂ ಯಾರನ್ನೂ ಕೈಬಿಡುವುದಿಲ್ಲ. ಮನುಷ್ಯ ಸತ್ರೆ ಕಣ್ಣೀರು ಹಾಕುತ್ತಾರೆ, ಮನುಷ್ಯತ್ವ ಸತ್ರೆ ದೂರ ಇಡುತ್ತಾರೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಅರ್ಥ ಮಾಡಿಕೊಳ್ಳುವುದು ಮತ್ತು ತಿಳಿಯುವುದು ಇವೆರಡಕ್ಕೂ ಬಹಳ ವ್ಯತ್ಯಾಸವಿದೆ. ಅನೇಕ ಜನರು ನಮ್ಮನ್ನು ತಿಳಿದಿರುತ್ತಾರೆ, ಆದರೆ ಕೆಲವರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ತಮ್ಮವರಿಗಾಗಿ ಸಹಾಯ ಮಾಡುವುದನ್ನು ಅಥವಾ ಬುದ್ಧಿ ಹೇಳುವುದನ್ನು ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕು. ಅನ್ಯಾಯ ಮಾಡಿದವರಿಗೆ ಕರ್ಮದ ಫಲ ಸಿಕ್ಕೇ ಸಿಗುತ್ತದೆ. ಈ ಜಗತ್ತಿನಲ್ಲಿ ಯಾರಿಗಾದರೂ ಸೋಲು ಆದರೆ ನಿನ್ನ ಸೋಲನ್ನು ನೋಡಬೇಕೆಂದು ಕಾದು ಕುಳಿತವರಿಗೆ ಮಾತ್ರ ಎಂದಿಗೂ ಸೋಲಬೇಡ. ನಿಮಗೆ ಬೇಕೆನಿಸಿದ್ದಕ್ಕಾಗಿ ಹೋರಾಟ ಮಾಡಿಲ್ಲವೆಂದಾದರೆ ನೀವು ಕಳೆದುಕೊಂಡಿದ್ದಕ್ಕಾಗಿ ರೋದಿಸುವ ಅಗತ್ಯವೂ ಇಲ್ಲ. ನೀನೇನೆಂದು ಇತರರಿಗೆ ಪದೇ ಪದೇ ಅರ್ಥೈಸುವ ಅವಶ್ಯಕತೆ ನಿನಗಿಲ್ಲ. ನಿನ್ನವರಾದವರು ಎಂತಹ ಪರಿಸ್ಥಿತಿಯಲ್ಲೂ ನಿಜವಾಗಿಯೂ ನಿನ್ನನ್ನು ಅರ್ಥೈಸಿಕೊಂಡಿರುತ್ತಾರೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ. ನಿಲ್ಲಲು ಕಲಿಸಿದ ನನ್ನ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನನ್ನ ಕರ್ತವ್ಯ. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಇದೆ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ತಾಳ್ಮೆ ಹೇಗಿರಬೇಕೆಂದರೆ, ಯಾರಿಂದ ನೋವು ಹಾಗೂ ಅವಮಾನ ಉಂಟಾಗಿದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗಬೇಕು, ಅಂದರೆ ಪಶ್ಚಾತ್ತಾಪವಾಗುವಂತಿರಬೇಕು. ನಿಮ್ಮ ಅಹಂಕಾರ ನಿಮ್ಮೆದುರಿಗೆ ಮುರಿದು ಬೀಳುವಾಗ ಆಗುವ ಸಂಕಟ ಹೇಳಿ ಮುಗಿಯುವುದಲ್ಲ. ಅದಕ್ಕೆ ಅಧಿಕಾರವಿದ್ದಾಗ ತಗ್ಗಿ ಬಗ್ಗಿ ನಡೆಯುವುದು ಒಳ್ಳೆಯದು. ಸಹನೆ ಧರ್ಮಕ್ಕಷ್ಟೇ, ಅಧರ್ಮಕ್ಕಲ್ಲ. ತಾಳ್ಮೆ ಸಹಾನುಭೂತಿಗಷ್ಟೇ, ಕ್ರೂರತನಕ್ಕಲ್ಲ. ಗೌರವ ವ್ಯಕ್ತಿತ್ವಕ್ಕಷ್ಟೇ, ವ್ಯಕ್ತಿಗಲ್ಲ. ಪ್ರೀತಿ ಪಾವಿತ್ರ್ಯತೆಗಷ್ಟೇ, ಮೋಹಕ್ಕಲ್ಲ. ಸ್ವಾಭಿಮಾನವನ್ನು ಅಡವಿಟ್ಟು ಗಳಿಸುವ ಗೌರವ ಕಸದ ತೊಟ್ಟಿ ಸೇರುವ ಎಂಜಲು ಎಲೆಗೆ ಸಮ. ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಮಗೆ ಗೌರವ ಇರಬೇಕು.
ನಮಗೆ ನಮ್ಮ ಕೆಲಸದ ಬಗ್ಗೆ ಗೌರವ ಇಲ್ಲ ಅಂದರೆ ಬೇರೆಯವರು ಗೌರವ ಕೊಡೋದಿಲ್ಲ. ಗೌರವ ಅರ್ಹರಾಗಿರುವವರಿಗೆ ಹೊರತು ಅಗತ್ಯವಿರುವವರಿಗಲ್ಲ. ಪ್ರೀತಿ ನನ್ನನ್ನರಿತವರಿಗೇ ಹೊರತು ಸಿಕ್ಕವರಿಗಲ್ಲ. ಗೌರವ ಅನ್ನುವಂಥದ್ದು ವ್ಯವಹಾರದ ಸರಕಲ್ಲ, ಅದೊಂದು ಹೃದಯದಲ್ಲಿ ಚಿಗುರೊಡೆಯುವ ಪಾರಿಜಾತ. ಜಾತಿಹೀನನ ಮನೆಯ ಜ್ಯೋತಿ ತಾನಿಹೀನವೇ. ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತದೆ ಜಾತ ಸರ್ವಜ್ಞ. ಒಬ್ಬರಿಗೆ ನಾವಂದರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಥರ ಅನಿಸುತ್ತೆ.